ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾವು RSS ಅನ್ನ ಎರಡು ರೀತಿಯಲ್ಲಿ ನೋಡಬೇಕು. ಒಂದು, ಕಾಂಗ್ರೆಸ್ ಅವರ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ RSS ಅನ್ನ ಕಾಂಗ್ರೆಸ್ ಅವರು ಸಹಜವಾಗಿ ವಿರೋಧ ಮಾಡಬೇಕಾಗುತ್ತೆ. RSS ಅವರು ನೇರವಾಗಿ ಅಭ್ಯರ್ಥಿಯನ್ನು ಆಗದೇ ಇದ್ರೂ ಕೂಡ ನೇರವಾಗಿ BJP ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. BJP ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಇಡೀ ದೇಶಾದ್ಯಂತ ಹೋರಾಟವನ್ನು ಮಾಡ್ತಾರೆ. ಬಹಿರಂಗವಾಗಿ ಬಂದು ಮಾತನಾಡ್ತಾರೆ. ಅವ್ರು ಬೂತ್ ಏಜೆಂಟ್ ಆಗಿ ಕೂತ್ಕೊಳ್ಳಲ್ಲ, ಪ್ರಚಾರಕ್ಕೆ ಬರಲ್ಲ, ಭಾಷಣಗಳು ಮಾಡಲ್ಲ. ಆದರೆ ಮನೆ ಮನೆಗೂ ಹೋಗಿ ಏನು ಹೇಳಬೇಕು, ಮನೆ ಮನೆಗೂ ಹೋಗಿ ಯಾವ ರೀತಿ ಮೈಂಡ್ ವಾಶ್ ಮಾಡಬೇಕು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಇದಕ್ಕೆ ಕಾಂಗ್ರೆಸ್ ಅವರ ಆಕ್ಷೇಪ ಇದೆ. ಆದರೆ ನಾವು ಒಬ್ಬ ಜನಸಾಮಾನ್ಯರಾಗಿ, ಒಬ್ಬ ಸಾರ್ವಜನಿಕರಾಗಿ ನಾವು ನೋಡೋದಾದರೆ RSS ಅಂತ ಸಂಸ್ಥೆ ದೇಶಕ್ಕೆ ಬೇಕು. ಭಾಳಷ್ಟು ವರ್ಷಗಳಿಂದ ಇರುವಂಥ ಒಂದು ಸಂಸ್ಥೆ ಬಗ್ಗೆ ನೀವು ಎಲ್ಲೂ ಕೂಡ ಯಾವುದೇ ಆಕ್ಷೇಪವಾದಂಥ ಒಂದು ವಿಚಾರಗಳೆಲ್ಲೂ ಕೂಡ ಇಲ್ಲ. ಒಂದು ಶಾಖೆಗೆ ಹೋದಂಥವರೆಲ್ಲರೂ ಕೂಡ ಯಾರೂ ಕೂಡ ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಂತಹ ಉದಾಹರಣೆಗಳಿಲ್ಲ. ದೇಶಕ್ಕೆ ಕಷ್ಟಕಾಲ ಬಂದಾಗ ಶಾಖೆಯಲ್ಲಿ ದುಡಿದಂಥವರು ಪ್ರಾಣ ಕೊಟ್ಟಿರೋದು ಕೂಡ ಎಕ್ಸಾಂಪಲ್ ಇದ್ದಾವೆ. ಹಾಗಂದು ಮಾತ್ರಕ್ಕೆ ಕಾಂಗ್ರೆಸ್ ಅವರು ಯಾರೂ ಕೊಟ್ಟಿಲ್ವ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಕೂಡ ಸಹಸ್ರಾರು ಜನರು ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ತಕರಾರು ಇಲ್ಲ. ಆದರೆ RSS ಅಂತ ನೋಡಿದಾಗ ಸಹಜವಾಗಿ ಹಿಂದೂಗಳಲ್ಲಿ ಭಾವನಾತ್ಮಕ ವಿಚಾರ ಇರುವಂಥದ್ದು ನಿಜ. RSS ಬಗ್ಗೆ ಮಾತನಾಡಿದಾಗ ನಮ್ಮ ಹಿಂದೂಗಳಿಗೆ ಒಂದು ಇದಿದೆ, ಹಿಂದೂಗಳಿಗೆ ಏನಂತ ಹೇಳಿದ್ರೆ, ನಮ್ಮನ್ನು ಕಾಯೋದಕ್ಕಿರುವಂತಹ ಏಕೈಕ ಸಂಘ RSS. ಹಾಗಾಗಿ ಕಾಂಗ್ರೆಸ್ ಅವರು ಹೆಚ್ಚು RSS ವಿಚಾರಗಳನ್ನು ಮಾತಾಡ್ದಂತೆಲ್ಲ ಅದು ನೆಗೆಟಿವ್ ಆಗೋದು. ಬೂತ್ ಮಟ್ಟದಲ್ಲಿ ನಮ್ಮ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಅಂತ ಹೇಳೋದು ಜನಸಾಮಾನ್ಯರು ಮಾತಾಡ್ತಾರೆ. RSS ಅವ್ರಿಗಿಂತಲೂ ಕೂಡ ಜನಸಾಮಾನ್ಯರು ಮಾತಾಡ್ತಾರೆ. ಅದನ್ನ RSS ಅವರು ತುಂಬಾ ಚೆನ್ನಾಗಿ ಫೀಡ್ ಮಾಡ್ತಾರೆ ತಳಮಟ್ಟದಲ್ಲಿ, ಅಂದರೆ ಬೂತ್ ಮಟ್ಟದಲ್ಲಿ. ಅದರ ಎಫೆಕ್ಟ್ ಕಾಂಗ್ರೆಸ್ಗೆ ಹಲವು ಬಾರಿ ಆಗಿರುವಂಥದ್ದು ನಿಜ. ಇದೆಲ್ಲವೂ ಕೂಡ DK ಶಿವಕುಮಾರ್ ಅವ್ರಿಗೆ ಗೊತ್ತಿರೋದ್ರಿಂದ RSS ವಿಚಾರ ಬಂದಾಗ ಭಾಳಷ್ಟು ಸಾಫ್ಟ್ ಕಾರ್ನರ್ ಆಗಿರುವಂಥದ್ದು. RSS ಅಂತ ಹೇಳಿದ್ರೆ ಕೆಲವರ ಅಭಿಪ್ರಾಯ ಏನಂತ ಹೇಳಿದ್ರೆ ಅದು ಬ್ರಾಹ್ಮಣರ ಸಂಘ, ಬ್ರಾಹ್ಮಣ ಸಮುದಾಯದವರೇ ಕಟ್ಟದಂಥ ಬ್ರಾಹ್ಮಣ ಸಂಘದವರೇ ಇರುವಂಥದ್ದು. ಹಂಗೇನು ಅನ್ಸಲ್ಲ. ಎಲ್ಲ ಸಮುದಾಯದವರು ಇದ್ದಾರೆ. ಕೆಲವರು ಮೇಲೆ ಇರ್ಬೋದು, ಕೆಲವರು ಕೆಳಗಡೆ ಇರ್ಬೋದು. ಎಲ್ಲ ವಿಚಾರ ಒಂದು ಕಚೇರಿ ಅಂದಮೇಲೆ MD ಇಂದ ಹಿಡಿದು P1 ವರೆಗೂ ಇದ್ದೇ ಇರ್ತಾರೆ. RSS ಅಂತ ಹೇಳಿದಾಗ ಸಹಜವಾಗಿ ಆ ರೀತಿ ಇರ್ಬೋದು. RSS ಕರೋನಾ ಸಮಯದಲ್ಲಾಗಿರ್ಬೋದು, ಬೇರೆ ಬೇರೆ ಸಮಯದಲ್ಲಾಗಿರ್ಬೋದು, ದೇಶ ಸಂಕಷ್ಟ ಇರುವಂಥ ಸಂದರ್ಭದಲ್ಲಿ RSS ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಹಾಗಾಗಿ RSS ಈ ವಿಚಾರವನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಆದರೆ RSS ಅಲ್ಲಿ ಇರುವಂಥ ಕೆಲವರು, ನಾನೆಲ್ಲರೂ ಅಂತ ಹೇಳ್ತಿಲ್ಲ, ಕೆಲವರು ಏನಂತ ಹೇಳಿದ್ರೆ ಪ್ರತಿ ವಿಚಾರಕ್ಕೂ ಕೂಡ, ಪ್ರತಿ ಹಳ್ಳಿಗೂ, ಪ್ರತಿ ಮನೆಗೂ ಧರ್ಮದ ಬೀಜ ಬಿತ್ತನೆ ಮಾಡೋದು ಭಾಳಷ್ಟು ಕಷ್ಟ, ತಪ್ಪದು. ಏನಂತ ಹೇಳಿದ್ರೆ ಯಾವುದೇ ದೇಶ ನೀವು ಕಂಪೇರ್ ಮಾಡಿರಿ, ಅಭಿವೃದ್ಧಿ ಹೊಂದಂತಹ ದೇಶಗಳಲ್ಲಿ, ಅಮೇರಿಕನೋ ಮತ್ತೊಂದು ದೇಶಗಳಲ್ಲಿ ಧರ್ಮದ ಬಗ್ಗೆ ಜಾಸ್ತಿ ಅಪೀಮಿಲ್ಲ. ಆ ದೇಶಗಳು ಯಾಕೆ ಮುಂದುವರೆದು ಅಂತ ಸಿಂಪಲ್ ಲಾಜಿಕ್ ಅದು. ಹೌದು. ಯಾಕೆ ಪಾಕಿಸ್ತಾನ ಉದ್ಧಾರ ಆಗ್ತಿಲ್ಲ, ಯಾಕೆ ಆಫ್ಘಾನಿಸ್ತಾನ ಉದ್ಧಾರ ಆಗ್ತಿಲ್ಲ, ಯಾಕೆ ಬಾಂಗ್ಲಾದೇಶ, ನಮ್ಮ ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ ಉದ್ಧಾರ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಧರ್ಮಕ್ಕೆ ಜೋತು ಬಿದ್ದಿರೋದು, ಆ ಧರ್ಮದ ಕಟ್ಟುಪಾಡುಗಳಿಗೆ ಜೋತು ಬಿದ್ದಿರೋದು. ನಾನು ಆ ಧರ್ಮದಲ್ಲಿರೋ ಎಲ್ಲ ತಪ್ಪು ಅಂತ ಹೇಳ್ತಾರೆ, ಎಲ್ಲ ಸರಿ ಅಂತಲೂ ಹೇಳ್ತಿಲ್ಲ. ಆದರೆ ಹಾಗಾಗಿ ಯಾವುದೋ ಒಂದು ಧರ್ಮ ಇದ್ದರೆ ಹಾಗಾದರೆ ಅವು ಅಭಿವೃದ್ಧಿ ಆಗಬೇಕಾಗಿತ್ತಾನೆ. ಭಾರತ ನಾವು ಸಂವಿಧಾನದಲ್ಲೇ ಬರ್ಕೊಂಡಿದ್ವಿ. ಸಂವಿಧಾನದಲ್ಲಿ ಬರೆದಂತಹ ನಮ್ಮ ಸಂವಿಧಾನ ಕರ್ತರು ಕೂಡ ಹೇಳಿದ್ದಾರೆ, ಧರ್ಮ ನಿರಪೇಕ್ಷಕ ಜಾತ್ಯತೀತ ರಾಷ್ಟ್ರ ಅಂತ. ಹೀಗಾಗಿ ಇಲ್ಲಿ ಎಲ್ಲ ಧರ್ಮದವರಿಗೂ ಅವಕಾಶ ಇದೆ, ಎಲ್ಲ ಸಮುದಾಯದವ್ರಿಗೂ ಅವಕಾಶ ಇದೆ. ಈ ವಿಚಾರ ಬಂದಾಗ ಸಹಜವಾಗಿ ಕೆಲವರು ಇದು ಹಿಂದೂ ಧರ್ಮ ಆಗಬೇಕು, ಹಿಂದೂ ರಾಷ್ಟ್ರ ಅಂತ ಆಗಬೇಕು. ಹಿಂದೂ ರಾಷ್ಟ್ರ ಆಲ್ರೆಡಿ ಭಾರತ ಹಿಂದೂ ರಾಷ್ಟ್ರನೇ. ಭಾರತ ಮತ್ತು ನೇಪಾಳ ಯಾರು ಬಂದು ಬದಲಾವಣೆ ಮಾಡೋದಕ್ಕೂ ಅಷ್ಟು ಸುಲಭ ಅಲ್ಲ. ಇನ್ನು 40-50 ವರ್ಷಗಳು. ಕೆಲವರು ಹೇಳ್ತಾರೆ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ದುಪ್ಪಟ್ಟಾಗ್ತಿದೆ, ಒಂದಲ್ಲ ಒಂದಿನ ಇದು ಹಿಂದೂ ರಾಷ್ಟ್ರ ಆಗಿರಲ್ಲ ಅಂತ ಹೇಳ್ಬಿಟ್ಟು ಇದು ಆತಂಕ ಮೂಡಿಸುವಂಥ ಹೇಳಿಕೆಗಳೇ ಬಿಟ್ಟರೆ ಅಷ್ಟು ಸುಲಭವಾಗಿ ಭಾರತ ಬೇರೆ ಯಾವುದೋ ಧರ್ಮದ ದೇಶ ಆಗೋದಿಲ್ಲ. ಇದು ಹಲವು ಧರ್ಮಗಳ ಇರುವಂತಹ ಹಿಂದೂ ರಾಷ್ಟ್ರ. ಇದು ಹಿಂದೂಗಳೇ ಅತಿ ಹೆಚ್ಚು ಇರುವಂತಹ ಹಿಂದೂ ರಾಷ್ಟ್ರ. ಆದರೆ ಇದನ್ನು ರಾಜಕೀಯಕರಣಗೊಳಿಸಿರೋದ್ರಿಂದ 1982 ಬಳಿಕ 82-90 ದಶಕದ ಬಳಿಕ BJP ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಹೀಗಾಗಿ ಇವತ್ತು ಕೂಡ RSS ಕೆಲವೊಂದು ವಿಚಾರಗಳನ್ನು ಯಾಕೆ ಕೆಲವರು ಇಷ್ಟಪಡೋದಿಲ್ಲ ಅಂದರೆ ಇದೇ ಕಾರಣಕ್ಕೆ. ಪದೇ ಧರ್ಮವನ್ನು ಒತ್ತಿ ಹೇಳೋದು. ಧರ್ಮವನ್ನು ಒತ್ತಿ ಹೇಳಿಲ್ಲ ಅಂದರೆ BJP ಅವ್ರಿಗೆ ಸರಕಿರಲ್ಲ. ಕಾಂಗ್ರೆಸ್ ಅವ್ರಿಗೂ ಅಷ್ಟೇ. ಕಾಂಗ್ರೆಸ್ ಅವರೇನು ಮುಸ್ಲಿಮರನ್ನ ಬದಿಗೊತ್ತಿ ಅವರನ್ನು ರಾಜಕಾರಣ ಮಾಡೋದಕ್ಕೆ ಆಗೋದಿಲ್ಲ. ಅವರು ಮುಸ್ಲಿಮರ ಜಪ ಮಾಡ್ತಾರೆ, BJP ಅವರು ಹಿಂದೂಗಳ ಜಪ ಮಾಡ್ತಾರೆ. ಇದರ ಲಾಭ ಒಂದೊಂದ್ಸಲ BJPಗೆ ಹೆಚ್ಚಾಗುತ್ತೆ. ಕಳೆದ 15 ವರ್ಷಗಳಿಂದ ಕಾಂಗ್ರೆಸ್ ಅವ್ರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಲಾಭ ಆಗಲಿಲ್ಲ ಅಂದರೆ ಏಕೈಕ ವಿಚಾರ, ಅವರು ಕಾಂಗ್ರೆಸ್ ಅವರು ಕೂಡ ಬಹುತೇಕರ ಅಭಿಪ್ರಾಯ ಇದೆ, ಇಡೀ ದೇಶಾದ್ಯಂತ
ಮುಸ್ಲಿಂ ಸಮುದಾಯದ ಜಪ ಜಾಸ್ತಿ ಮಾಡಬಾರ್ದು ಅಂತ. ನಾನು ಆ ಸಮುದಾಯವನ್ನ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀರಾ ಅದಕ್ಕೆ ಅಂತ ನಾನು ಹೇಳ್ತಿಲ್ಲ. ಆದರೆ ಬೇರೆ ಸಮುದಾಯಗಳನ್ನ ನೀವು ಅಲ್ಪಸಂಖ್ಯಾತರನ್ನ ಪರಿಗಣಿಸಿ ಬಹುಸಂಖ್ಯಾತರನ್ನ ಕಡೆಗಣಿಸಿದ್ರೆ ಬಹುಸಂಖ್ಯಾತರು ನಿಮ್ಗೆ ಮತ ಹಾಕೋದಿಲ್ಲ. ಕಳೆದ 15 ವರ್ಷಗಳ 3 ಚುನಾವಣೆಗಳಲ್ಲಿ ಅದೇ ಆಗಿದೆ. ಅದರ ಎಫೆಕ್ಟೇ ಈಗ ಆಗ್ತಿರೋದಲ್ವಾ. ಇಲ್ಲ ಅಂತ ಹೇಳಿದ್ರೆ ಮೋದಿ 3 ಬಾರಿ ಪ್ರಧಾನಿ ಆಗೋದಕ್ಕೆ ಏನಕ್ಕೆ ಆಗ್ತಿತ್ತು? ಅದೇ ಕಾರಣಕ್ಕೆ ಬಿಜೆಪಿ ಅವರು ಆ ಅಸ್ತ್ರ ಬಿಟ್ಟರೆ ಡೆವಲಪ್ಮೆಂಟ್ ವಿಚಾರಗಳಿಗಿಂತ ಬೇರೆಲ್ಲ ವಿಚಾರಗಳಿಗಿಂತ ಅವರು ಮೊದಲು ಕೈಗೆತ್ಕೊಳ್ಳೋ ಅಸ್ತ್ರ ಹಿಂದುತ್ವ ಅಸ್ತ್ರ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅವ್ರನ್ನ ಬಹಳಷ್ಟು ಸುಲಭವಾಗಿ ದಾಳಕ್ಕೆ ಬೀಳಿಸ್ಬೋದು. ಹಾಗಾಗಿ ಅವ್ರು ಮೊದಲು ಎತ್ಕೊಳ್ಳೋದೇ RSS ವಿಚಾರ, ಧರ್ಮದ ವಿಚಾರ. ಓಕೆ.